ಪಿಎಂಸಿ ಕನ್ನಡ ಪ್ರತಿಕ್ಷಣ ಸತ್ಯದರ್ಶನ ಧ್ಯಾನ ವಿಹಾರಿ ವಾರ್ತೆಗಳಿಗೆ ಸ್ವಾಗತ. ಇಂದಿನ ಮುಖ್ಯಾಂಶಗಳು. ವಿಶೇಷವಾಗಿ ಪ್ರಾರಂಭಿಸಲಾದ ಮನೆ ಮನೆ ಸಮೃದ್ಧಿ ಧ್ಯಾನ ಯಜ್ಞ. ಪತ್ರಿಜಿ ಸ್ಮೃತಿ ಸ್ಮರಣೋತ್ಸವ ಪ್ರಯುಕ್ತ ಆಯೋಜಿಸಲಾದ ಬೃಹತ್ ಸಸ್ಯಾಹಾರ ಜನಜಾಗೃತಿ ಜಾಥಾ. ಬೆಂಗಳೂರು ದಕ್ಷಿಣ ಜಿಲ್ಲೆಯ ಕನಕಪುರದಲ್ಲಿ ನಡೆಯಲಿರುವ ಬೃಹತ್ ಸಸ್ಯಾಹಾರ ಜನಜಾಗೃತಿ ಜಾಥಾ. ಮೈಸೂರಿನಲ್ಲಿ ನಡೆದ ಒಂದು ದಿನದ ಉಚಿತ ಧ್ಯಾನ ಕಾರ್ಯಾಗಾರ. ಧಾರವಾಡದಲ್ಲಿ ನಡೆದ ಆನಾಪಾನಸತಿ ಧ್ಯಾನ ಅಭಿಯಾನ. ಬೆಳಗಾವಿ ಜಿಲ್ಲೆಯ ಶಾಲಾ ಮಕ್ಕಳಿಗೆ ನೀಡಲಾದ ಆನಾಪಾನಸತಿ ಧ್ಯಾನದ ಪರಿಚಯ. ಚಿಂತಾಮಣಿಯಲ್ಲಿ ನಡೆದ ಒಂದು ದಿನದ ಧ್ಯಾನ ಕಾರ್ಯಾಗಾರ. ಗೌರಿಬಿದನೂರಿನಲ್ಲಿ ನಡೆದ ಧ್ಯಾನ ಸತ್ಸಂಗ ಮತ್ತು ಸಸ್ಯಾಹಾರ ರ್ಯಾಲಿ. ತುಮಕೂರಿನಲ್ಲಿ ಮುಕ್ತಾಯಗೊಂಡ ಪತ್ರಿಜಿ ಸ್ಮೃತಿ ಸ್ಮರಣಿ ಧ್ಯಾನ ಯಜ್ಞ. ಬಳ್ಳಾರಿಯಲ್ಲಿ ಯಶಸ್ವಿಯಾಗಿ ನಡೆಯುತ್ತಿರುವ 365 ದಿನಗಳ ಧ್ಯಾನ. ಚಿತ್ರದುರ್ಗದಲ್ಲಿ ನಡೆದ ಧ್ಯಾನ ಮತ್ತು ಸತ್ಸಂಗ. ಶ್ರೀ ಶರಣ ಬಸವೇಶ್ವರ ಗಂಗಾ ಮಾತಾ ಆಧ್ಯಾತ್ಮಿಕ ಪಿರಮಿಡ್ ಧ್ಯಾನ ಕೇಂದ್ರದ ಮೊದಲನೇ ವರ್ಷದ ವಾರ್ಷಿಕೋತ್ಸವ. ಶಾಲೆಗಳಲ್ಲಿ ಧ್ಯಾನ ಶಿಕ್ಷಣ ಜಾರಿಗೊಳಿಸುವುದು ಮತ್ತು ಆಧ್ಯಾತ್ಮ ಮೌಲ್ಯ ಶಿಕ್ಷಣ ಪಠ್ಯಪುಸ್ತಕಗಳನ್ನು ವಿತರಿಸುವ ಕಾರ್ಯಕ್ಕೆ ರಾಜ್ಯ ಸರ್ಕಾರಕ್ಕೆ ಶಿಫಾರಸು ಪತ್ರ ಸಂಗ್ರಹಣೆಗಾಗಿ ಆರಂಭಗೊಂಡ ಅಭಿಯಾನ. ಈಗ ವಿವರಗಳ ಕಡೆಗೆ. ಮನೆ ಮನೆ ಸಮೃದ್ಧಿ ಧ್ಯಾನ ಯಜ್ಞ ಕಾರ್ಯಕ್ರಮ ವಿಶೇಷವಾಗಿ ಪ್ರಾರಂಭಿಸಲಾಗಿದೆ. ಬ್ರಹ್ಮಶ್ರೀ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿಯವರ ದಿವ್ಯ ಸ್ಫೂರ್ತಿಯೊಂದಿಗೆ ಪಿರಮಿಡ್ ಆಧ್ಯಾತ್ಮ ಧ್ಯಾನಾಲಯ ಮತ್ತು ಪಿಎಂಸಿ ಕನ್ನಡ ಚಾನೆಲ್ ಇವುಗಳ ಸಹಯೋಗದೊಂದಿಗೆ ಪ್ರತಿ ತಿಂಗಳು ವಿಶೇಷವಾಗಿ ಮನೆ ಮನೆ ಸಮೃದ್ಧಿ ಧ್ಯಾನ ಯಜ್ಞ ಕಾರ್ಯಕ್ರಮವನ್ನು ಜುಲೈ 27 ಭಾನುವಾರದಿಂದ ಪ್ರಾರಂಭಿಸಲಾಗುತ್ತಿದೆ. ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆಯವರೆಗೆ ಈ ಕಾರ್ಯಕ್ರಮಗಳು ನಡೆಯಲಿದ್ದು 2 ಗಂಟೆಗಳ ಸಂಗೀತ ಧ್ಯಾನ ಮತ್ತು ಸತ್ಸಂಗ ಇರುತ್ತದೆ. ಎಲ್ಲ ಧ್ಯಾನಿಗಳು ಭಾಗವಹಿಸಬೇಕೆಂದು ಕೋರಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ಪತ್ರಿಜಿ ಸ್ಮೃತಿ ಸ್ಮರಣೋತ್ಸವ ಪ್ರಯುಕ್ತ ಬೃಹತ್ ಸಸ್ಯಾಹಾರ ಜನಜಾಗೃತಿ ಜಾಥಾ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಚಿನ್ಮಯಿ ಸ್ಪಿರಿಚುವಲ್ ಲೈಟ್ ಫೌಂಡೇಶನ್ ಅರ್ಪಿಸುವ 11 ದಿನಗಳ ಪತ್ರಿಜಿ ಸ್ಮೃತಿ ಸ್ಮರಣೋತ್ಸವ ಪ್ರಯುಕ್ತ ಜುಲೈ 27ರಂದು ಭಾನುವಾರ ಬೆಳಿಗ್ಗೆ 9:30 ರಿಂದ ಮಧ್ಯಾಹ್ನ 2:30ರವರೆಗೆ ಬೃಹತ್ ಸಸ್ಯಾಹಾರ ಜನಜಾಗೃತಿ ಜಾಥಾ ಕಾರ್ಯಕ್ರಮವನ್ನು ಬೆಂಗಳೂರಿನ ದಾಸರಹಳ್ಳಿಯಲ್ಲಿ ಹಮ್ಮಿಕೊಳ್ಳಲಾಗಿದೆ. ಸಸ್ಯಾಹಾರವೇ ಮಾನವನ ಆಹಾರ. ಆಧ್ಯಾತ್ಮಿಕ ಉನ್ನತಿಗೆ ಉತ್ತಮವಾದ ಆಹಾರ ಪದ್ಧತಿ ಎಂದರೆ ಅದು ಸಸ್ಯಾಹಾರ ಪದ್ಧತಿ. ಆದ್ದರಿಂದ ಮನುಕುಲಕ್ಕೆ ಈ ಕುರಿತು ಜಾಗೃತಿ ಮೂಡಿಸುವ ಈ ಕಾರ್ಯಕ್ರಮದಲ್ಲಿ ಎಲ್ಲ ಧ್ಯಾನ ಮಿತ್ರರು ಭಾಗಿಯಾಗಿ ಯಶಸ್ವಿಗೊಳಿಸಬೇಕೆಂದು ಸಂಘಟಕರು ವಿನಂತಿಸಿದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ಬೆಂಗಳೂರು ದಕ್ಷಿಣ ಜಿಲ್ಲೆಯ ಕನಕಪುರದಲ್ಲಿ ಬೃಹತ್ ಸಸ್ಯಾಹಾರ ಜನಜಾಗೃತಿ ಜಾಥಾ ನಡೆಯಲಿದೆ. ಪತ್ರಿಜಿ ಧ್ಯಾನ ತರಂಗ ಟ್ರಸ್ಟ್ ವತಿಯಿಂದ ಆಗಸ್ಟ್ 3ರಂದು ಬೃಹತ್ ಸಸ್ಯಾಹಾರ ಜನಜಾಗೃತಿ ಜಾಥಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಬೆಳಿಗ್ಗೆ 9:30 ರಿಂದ ಮಧ್ಯಾಹ್ನ 2 ಗಂಟೆಯವರೆಗೆ ಜಾಥಾ ಕಾರ್ಯಕ್ರಮ ನಡೆಯಲಿದ್ದು ಎಲ್ಲ ಧ್ಯಾನಿಗಳು ಭಾಗವಹಿಸಿ ಯಶಸ್ವಿಗೊಳಿಸಬೇಕೆಂದು ಮನವಿ ಮಾಡಲಾಗಿದೆ. ಮಾಹಿತಿಗಾಗಿ ಸಂಪರ್ಕಿಸಿ. ಮೈಸೂರಿನಲ್ಲಿ ಒಂದು ದಿನದ ಉಚಿತ ಧ್ಯಾನ ಕಾರ್ಯಾಗಾರ ನಡೆಯಿತು. ಜೈ ಹೋ ಮೆಡಿಟೇಷನ್ ಇದರ ನೇತೃತ್ವದಲ್ಲಿ ಆರೋಗ್ಯ ಮತ್ತು ಆಧ್ಯಾತ್ಮಿಕತೆ ಎಂಬ ಶೀರ್ಷಿಕೆ ಅಡಿಯಲ್ಲಿ ಒಂದು ದಿನದ ಉಚಿತ ಕಾರ್ಯಾಗಾರವನ್ನು ಜುಲೈ 20 ಭಾನುವಾರ ಮೈಸೂರಿನಲ್ಲಿ ಆಯೋಜನೆ ಮಾಡಲಾಗಿತ್ತು. ಪಿರಮಿಡ್ ಮಾಸ್ಟರ್ ಶ್ರೀಮತಿ ಶಾಂತಲಾ ಅವರ ನೇತೃತ್ವದಲ್ಲಿ ಕಾರ್ಯಕ್ರಮ ಆಯೋಜಿಸಿದ್ದು, ಪಿರಮಿಡ್ ಮಾಸ್ಟರ್ ಡಾಕ್ಟರ್ ಹರಿಕೃಷ್ಣ ಅವರ ಮಾರ್ಗದರ್ಶನದಲ್ಲಿ ಕಾರ್ಯಾಗಾರ ಯಶಸ್ವಿಯಾಗಿ ನಡೆಯಿತು. ಜೈ ಹೋ ಮೆಡಿಟೇಷನ್ ವತಿಯಿಂದ ನಡೆದ ಮೊದಲ ಕಾರ್ಯಾಗಾರದಲ್ಲಿ ಹಲವಾರು ನೂತನ ಧ್ಯಾನಿಗಳು ಭಾಗವಹಿಸಿದ್ದು ಸಂತೋಷದ ವಿಷಯವಾಗಿತ್ತು. ಧಾರವಾಡದಲ್ಲಿ ಆನಾಪಾನಸತಿ ಧ್ಯಾನವನ್ನು ಪರಿಚಯಿಸಲಾಯಿತು. ಧಾರವಾಡದಲ್ಲಿರುವ ವಿದ್ಯಾರಣ್ಯ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಜುಲೈ 18ರಂದು ಆನಾಪಾನಸತಿ ಧ್ಯಾನ ಪರಿಚಯಿಸಲಾಯಿತು. ಪಿರಮಿಡ್ ಆಧ್ಯಾತ್ಮಿಕ ಧ್ಯಾನ ಮಂದಿರದ ನೇತೃತ್ವದಲ್ಲಿ ಪಿರಮಿಡ್ ಮಾಸ್ಟರ್ ಶಿವಲಿಂಗಪ್ಪ ಬಾವೂರ್ ಮತ್ತು ರೇಣುಕಾ ಬಾವೂರ್ ರವರು ಶಾಲಾ ವಿದ್ಯಾರ್ಥಿಗಳಿಗೆ ಧ್ಯಾನದ ಮಹತ್ವ, ಲಾಭಗಳ ಬಗ್ಗೆ ಹಾಗೂ ಪ್ರತಿನಿತ್ಯ ಧ್ಯಾನಾಭ್ಯಾಸದಿಂದ ಆಗುವ ಪ್ರಯೋಜನಗಳ ಬಗ್ಗೆ ವಿವರಿಸುತ್ತಾ ಎಲ್ಲರಿಗೂ ಪ್ರಾಥಮಿಕವಾಗಿ ಧ್ಯಾನಾಭ್ಯಾಸ ಮಾಡಿಸಲಾಯಿತು. ಬೆಳಗಾವಿ ಜಿಲ್ಲೆಯ ಶಾಲಾ ಮಕ್ಕಳಿಗೆ ಆನಾಪಾನಸತಿ ಧ್ಯಾನದ ಪರಿಚಯ ಮಾಡಲಾಯಿತು.
ಬೆಳಗಾವಿ ಜಿಲ್ಲೆ ರಾಯಭಾಗ ತಾಲೂಕಿನ ಬೆನ್ನವಾಡ ಗ್ರಾಮದಲ್ಲಿ ಶಾಲಾ ಮಕ್ಕಳಿಗಾಗಿ ಶಾಲೆಯ ಆವರಣದಲ್ಲಿ ಪಿರಮಿಡ್ ಕಟ್ಟಡಗಳನ್ನು ನಿರ್ಮಾಣ ಮಾಡಲಾಗಿದೆ. ಜುಲೈ 18ರಂದು ಈ ಶಾಲಾ ವಿದ್ಯಾರ್ಥಿಗಳಿಗೆ ಉಚಿತ ಧ್ಯಾನ ಮತ್ತು ಮನಸ್ಸಿನ ಕಾರ್ಯಶಕ್ತಿ ಕುರಿತಾಗಿ ಪಿರಮಿಡ್ ಮಾಸ್ಟರ್ ಮಲ್ಲಿಕಾರ್ಜುನ ಕರ್ಜಗಿ ಮಠ ಅವರು ಧ್ಯಾನ ತರಗತಿಗಳನ್ನು ತೆಗೆದುಕೊಂಡಿದ್ದರು. ಧ್ಯಾನ, ಪಿರಮಿಡ್ ಮತ್ತು ಮನಸ್ಸಿನ ಶಕ್ತಿ ಈ ಎಲ್ಲದರ ಮಾಹಿತಿ ಮತ್ತು ಲಾಭಗಳ ಬಗ್ಗೆ ಸಂಪೂರ್ಣ ವಿವರಣೆ ನೀಡಲಾಯಿತು. ಚಿಂತಾಮಣಿಯಲ್ಲಿ ಒಂದು ದಿನದ ಧ್ಯಾನ ಕಾರ್ಯಾಗಾರ ನಡೆಯಿತು. ಜುಲೈ 19ರಂದು ಚಿಂತಾಮಣಿಯಲ್ಲಿ ಒಂದು ದಿನದ ಧ್ಯಾನ ಕಾರ್ಯಾಗಾರವನ್ನು ಪಿರಮಿಡ್ ಮಾಸ್ಟರ್ ಕೋಟೇಶ್ವರರಾವ್ ಅವರು ನಡೆಸಿಕೊಟ್ಟರು. ಸುಮಾರು 50 ಮಂದಿ ಸೇರಿದ್ದ ಈ ಕಾರ್ಯಕ್ರಮದಲ್ಲಿ ಆಧ್ಯಾತ್ಮಿಕತೆ ವಿಷಯದ ಸಂಪೂರ್ಣ ಮಾಹಿತಿಯನ್ನು ನೀಡಲಾಯಿತು ಮತ್ತು ವಿಷಯವು ತುಂಬಾ ಪ್ರಾಯೋಗಿಕವಾಗಿತ್ತು. ಪ್ರತಿಯೊಬ್ಬರೂ ಆನಂದಿಸಿ ಅತ್ಯುತ್ತಮ ಜ್ಞಾನವನ್ನು ಪಡೆದರು. ಗೌರಿಬಿದನೂರಿನಲ್ಲಿ ಧ್ಯಾನ, ಸತ್ಸಂಗ ಮತ್ತು ಸಸ್ಯಾಹಾರ ರ್ಯಾಲಿ ನಡೆಯಿತು. ಗೌರಿಬಿದನೂರು ಪಿರಮಿಡ್ ಸ್ಪಿರಿಚುವಲ್ ಟ್ರಸ್ಟ್ ವತಿಯಿಂದ ಪಿರಮಿಡ್ ಮಾಸ್ಟರ್ ಸುನಂದಮ್ಮ ಅವರ ಮನೆಯಲ್ಲಿ ಧ್ಯಾನ ಮತ್ತು ಸತ್ಸಂಗದೊಂದಿಗೆ ಪ್ರತಿ 15 ದಿನಕ್ಕೊಮ್ಮೆ ನಡೆಯುವ ಸಸ್ಯಾಹಾರ ಜನಜಾಗೃತಿ ಜಾಥಾ ಕಾರ್ಯಕ್ರಮವನ್ನು ಜುಲೈ 20 ಭಾನುವಾರದಂದು ಬೆಳಗ್ಗೆ ಜಾಗೃತಿಯ ಮಾತುಗಳೊಂದಿಗೆ ಅದ್ಭುತವಾಗಿ ಪ್ರಾರಂಭ ಮಾಡಲಾಯಿತು. ಕರಪತ್ರಗಳನ್ನು ಹಂಚುವ ಮೂಲಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಿದ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸಲಾಯಿತು. ಪತ್ರಿಜಿ ಸ್ಮೃತಿ ಸ್ಮರಣೆ ಧ್ಯಾನ ಯಜ್ಞ ಮುಕ್ತಾಯಗೊಂಡಿದೆ. ತುಮಕೂರಿನಲ್ಲಿ ನಿರಂತರ 11 ದಿನಗಳು ಪತ್ರಿಜಿ ಸ್ಮೃತಿ ಸ್ಮರಣೆ ಧ್ಯಾನ ಯಜ್ಞ ಕಾರ್ಯಕ್ರಮ ನಡೆದುಕೊಂಡು ಬರುತ್ತಿತ್ತು. 11ನೇ ದಿನದ ಕಾರ್ಯಕ್ರಮವನ್ನು ಪಿರಮಿಡ್ ಮಾಸ್ಟರ್ ಶ್ರೀಮತಿ ಮಂಜುಳಾರವರು ನಡೆಸಿಕೊಟ್ಟಿದ್ದಾರೆ. ಈ ಧ್ಯಾನ ಯಜ್ಞ ಕಾರ್ಯಕ್ರಮದಲ್ಲಿ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಭಾಗಿಯಾದ ಎಲ್ಲ ಧ್ಯಾನ ಬಂಧುಗಳಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸಲಾಗಿದೆ. ಬಳ್ಳಾರಿಯಲ್ಲಿ ಯಶಸ್ವಿಯಾಗಿ 365 ದಿನಗಳ ಧ್ಯಾನ ಕಾರ್ಯಕ್ರಮ ನಡೆಯುತ್ತಿದೆ. ದೇವಾಲಯವನ್ನು ಧ್ಯಾನಾಲಯ ಮಾಡುವತ್ತ ಬಳ್ಳಾರಿ ಜಿಲ್ಲೆ ಸಂಗನಕಲ್ಲು ಗ್ರಾಮದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ 365 ದಿನಗಳು ಮತ್ತು 365 ಮಾಸ್ಟರುಗಳು ಎಂಬ ಶೀರ್ಷಿಕೆಯಲ್ಲಿ ಪ್ರತಿದಿನ ಸಂಜೆ 4ರಿಂದ 6 ಗಂಟೆಯವರೆಗೆ ಧ್ಯಾನ ಕಾರ್ಯಕ್ರಮ ನಡೆದುಕೊಂಡು ಬರುತ್ತಿದೆ. 300ನೇ ದಿನದ ಧ್ಯಾನ ಕಾರ್ಯಕ್ರಮದಲ್ಲಿ ಎಲ್ಲ ಪಿರಮಿಡ್ ಮಾಸ್ಟರ್ಗಳು ಪಾಲ್ಗೊಂಡ ಪ್ರಯುಕ್ತ ಕಾರ್ಯಕ್ರಮವು ಭವ್ಯವಾದ ಯಶಸ್ವಿನಿಂದ ಸಂಪೂರ್ಣಗೊಂಡಿದೆ. ಚಿತ್ರದುರ್ಗದಲ್ಲಿ ಧ್ಯಾನ ಮತ್ತು ಸತ್ಸಂಗ ಕಾರ್ಯಕ್ರಮ ನಡೆಯಿತು. ಚಿತ್ರದುರ್ಗ ಜಿಲ್ಲೆ ಕೋಟೆ ಆಂಜನೇಯ ಸ್ವಾಮಿ ಪಿರಮಿಡ್ ಧ್ಯಾನ ಕೇಂದ್ರದಲ್ಲಿ ಜುಲೈ 20 ಭಾನುವಾರದಂದು ಧ್ಯಾನ ಮತ್ತು ಸತ್ಸಂಗ ಅದ್ಭುತವಾಗಿ ನೆರವೇರಿತು. ಕಾರ್ಯಕ್ರಮದ ಸತ್ಸಂಗವನ್ನು ಕಾರಟಗಿಯ ಪಿರಮಿಡ್ ಮಾಸ್ಟರ್ ಶ್ರೀಧರ್ ಗೌಡ ಅವರು ನಡೆಸಿಕೊಟ್ಟರು. ಕಾರ್ಯಕ್ರಮದ ನೇತೃತ್ವವನ್ನು ಚಿತ್ರದುರ್ಗದ ಪಿರಮಿಡ್ ಮಾಸ್ಟರ್ ವೀರಭದ್ರಪ್ಪ ಮತ್ತು ಶ್ರೀಮತಿ ಅನುರಾಧ ವೀರಭದ್ರಪ್ಪ ಅವರು ವಹಿಸಿಕೊಂಡಿದ್ದರು. ಧ್ಯಾನ ಮತ್ತು ಅದರ ಲಾಭಗಳ ಬಗ್ಗೆ ಮಾಹಿತಿ ಮತ್ತು ತಮ್ಮ ಅನುಭವಗಳನ್ನು ಹಂಚಿಕೊಂಡರು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ಧ್ಯಾನ ಮಿತ್ರರಿಗೆ ಧನ್ಯವಾದಗಳನ್ನು ತಿಳಿಸಲಾಯಿತು. ಶ್ರೀ ಶರಣ ಬಸವೇಶ್ವರ ಗಂಗಾಮಾತಾ ಆಧ್ಯಾತ್ಮಿಕ ಪಿರಮಿಡ್ ಧ್ಯಾನ ಕೇಂದ್ರದ 1ನೇ ವರ್ಷದ ವಾರ್ಷಿಕೋತ್ಸವ ನಡೆಯಿತು. ಬಳ್ಳಾರಿ ಜಿಲ್ಲೆ ಶ್ರೀಧರಗಡ್ಡ ಗ್ರಾಮದಲ್ಲಿ ಶ್ರೀ ಶರಣ ಬಸವೇಶ್ವರ ಗಂಗಾಮಾತಾ ಆಧ್ಯಾತ್ಮಿಕ ಪಿರಮಿಡ್ ಧ್ಯಾನ ಕೇಂದ್ರದ 1ನೇ ವರ್ಷದ ವಾರ್ಷಿಕೋತ್ಸವದ ಪ್ರಯುಕ್ತವಾಗಿ ಧ್ಯಾನ, ಸತ್ಸಂಗ ಮತ್ತು ಸಸ್ಯಾಹಾರ ಜಾಥಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಎಲ್ಲ ಪಿರಮಿಡ್ ಮಾಸ್ಟರುಗಳು ಘೋಷಣೆಗಳನ್ನು ಕೂಗಿ ಕರಪತ್ರಗಳನ್ನು ವಿತರಿಸುವ ಮೂಲಕ ಪ್ರತಿ ಮನೆಗೂ ಅಹಿಂಸೆಯೇ ಸರ್ವೋಚ್ಚ ಧರ್ಮ ಎಂಬ ಸಂದೇಶವನ್ನು ತಲುಪಿಸಲಾಯಿತು. ಶಾಲೆಗಳಲ್ಲಿ ಧ್ಯಾನ ಶಿಕ್ಷಣ ಜಾರಿಗೊಳಿಸುವುದು ಮತ್ತು ಆಧ್ಯಾತ್ಮ ಮೌಲ್ಯ ಶಿಕ್ಷಣ ಪಠ್ಯಪುಸ್ತಕಗಳನ್ನು ವಿತರಿಸುವ ಕಾರ್ಯಕ್ಕೆ ರಾಜ್ಯ ಸರ್ಕಾರಕ್ಕೆ ಶಿಫಾರಸು ಪತ್ರ ಸಂಗ್ರಹಣೆಗಾಗಿ ಅಭಿಯಾನ ಆರಂಭಗೊಂಡಿತು. ಶಾಲೆಗಳಲ್ಲಿ ಧ್ಯಾನ ಶಿಕ್ಷಣ ಮತ್ತು ಆಧ್ಯಾತ್ಮ ಮೌಲ್ಯ ಶಿಕ್ಷಣ ಯೋಜನೆಗಳನ್ನು ಜಾರಿಗೊಳಿಸಲು ರಾಜ್ಯ ಸರ್ಕಾರದ ಮೇಲೆ ಪ್ರಭಾವ ಬೀರುವಂತೆ ಪೂರ್ವಭಾವಿಯಾಗಿ ಕರ್ನಾಟಕದ ಪ್ರತಿಯೊಂದು ಮಠಗಳಿಗೆ ಹೋಗಿ ಸರ್ಕಾರಕ್ಕೆ ಶಿಫಾರಸು ಪತ್ರ ಪಡೆದು ರಾಜ್ಯದ ಮುಖ್ಯಮಂತ್ರಿಯವರಿಗೆ ತಲುಪಿಸುವ ಅಭಿಯಾನವನ್ನು ಆರಂಭಿಸಲಾಗಿದೆ. ಪ್ರಪ್ರಥಮವಾಗಿ ತುಮಕೂರಿನ ಶ್ರೀ ಸಿದ್ಧಗಂಗಾ ಮಠದ ಶ್ರೀ ಶ್ರೀ ಸಿದ್ಧಲಿಂಗ ಸ್ವಾಮೀಜಿಗಳ ಕೃಪಾಶೀರ್ವಾದ ಮತ್ತು ಅವರ ಸಹಿಯೊಂದಿಗೆ ಶಿಫಾರಸು ಪತ್ರವು ದೊರೆತಿದ್ದು, ಇದು ಕರ್ನಾಟಕ PSSMಗೆ ಹರ್ಷದಾಯಕ ಸಂಗತಿಯಾಗಿದೆ. ತುಮಕೂರು ಮಠದ ಶ್ರೀಗಳನ್ನ ಭೇಟಿ ಮಾಡಿ ಅವರಿಗೆ ವಿಷಯವನ್ನು ವಿವರಿಸಿ ಈ ಶಿಫಾರಸು ಪತ್ರ ಪಡೆಯುವಲ್ಲಿ ಯಶಸ್ವಿಯಾದ ಶಿವಕುಮಾರ್, ಪೈಮ ವಿಶ್ವನಾಥ್ ಮತ್ತು ಮಠದ ಟ್ರಸ್ಟಿ ಬಸವರಾಜ್ ಹಾಗೂ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸಲಾಗಿದೆ.
ಇಲ್ಲಿಗೆ ಧ್ಯಾನ ವಿಹಾರಿ ವಾರ್ತೆ ಮುಕ್ತಾಯವಾಯಿತು. ಮುಂದಿನ ಧ್ಯಾನ ವಿಹಾರಿಯಲ್ಲಿ ಪುನಃ ಭೇಟಿಯಾಗೋಣ. ಎಲ್ಲರಿಗೂ ವಂದನೆಗಳು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.